ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಕಲಾವಿದರ ಪರವಾಗಿ ಈ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಅಣ್ಣ ಶ್ರೀನಿವಾಸ ಮೂರ್ತಿಯವರು ಮಾತಾಡಿಬಿಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವರಿಗೆ ಇಂಥ ಅದ್ಧೂರಿ ಚಿತ್ರವನ್ನು ಬಜೆಟ್ ಅವರು ಬಹುಶಃ ಕ್ಯಾಲ್ಕುಲೇಟೇ ಮಾಡಿಲ್ಲ ಅನಿಸುತ್ತೆ. ಸೊ ಇಷ್ಟು ಅದ್ಧೂರಿ ಚಿತ್ರವನ್ನು ಮಾಡ್ತಾ ಇರೋದಕ್ಕೆ ಒಬ್ಬ ಕಲಾವಿದನಾಗಿ ಹಾಗೂ ಒಬ್ಬ ಕನ್ನಡಿಗನಾಗಿ, ಕನ್ನಡಿಗ ಪ್ರೇಕ್ಷಕನಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕನ್ನಡ ಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ನೃತ್ಯ ನಿರ್ದೇಶಕರಾದಂತಹ ನಮ್ಮ ಧನು ಮಾಸ್ಟರ್ ಧನಂಜಯ್ ಅವರು ಈ ಚಿತ್ರದಲ್ಲಿ ನನಗೆ ಒಂದು ಪ್ರಮುಖವಾದ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಸಲಹೆ ಕೊಟ್ಟರು ರವೀಂದ್ರನಾಥ್ ಕೈಯಲ್ಲಿ ಪಾತ್ರ ಮಾಡಿಸೋಣ ಅಂತ. ಅದನ್ನು ಹೀರೋ ಒಪ್ಕೋಬೇಕಲ್ಲ, ಎಷ್ಟೋ ಕಡೆ ಹೀರೋ ಅಪ್ಪಣೆ ಬೇಕಾಗತ್ತೆ. ಇಲ್ಲಿ ಬಹುಶಃ ಅವರು ಆ ರೀತಿ ಇನ್ವಾಲ್ವ್ ಆಗಲ್ಲ. ಬಟ್ ಅದನ್ನು ನಮ್ಮನ್ನು ಸಹಿಸ್ಕೊಂಡು ಜೊತೆಲಿ ಇಟ್ಕೊಂಡು ಈ 30 ದಿವಸಗಳು ಏನು ಹೇಳಿದ್ರು ಅದರಲ್ಲಿ ಸುಮಾರು ನಾನೊಂದು 15-16 ದಿವಸ ಕೆಲಸ ಮಾಡಿದ್ದೇನೆ. ಗಣೇಶ್ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟು ಸಂತೋಷ ಕೊಡುತ್ತೆ ಅಂತ ಯಾವುದೋ ತುಂಬ ಹಿಂದೆ ನಾನು ಅವ್ರ ಜೊತೆ ಮಾಡಿದ್ದೀನಿ. ಇತ್ತೀಚಿನ ದಿವಸಗಳಲ್ಲಿ ಮಾಡಿರಲಿಲ್ಲ. ಬಟ್ ತುಂಬ ಒಂದು ಅದ್ಭುತವಾದ ಅನುಭವ ನನಗಿಲ್ಲಿ ಆಗ್ತಿದೆ. ಶ್ರೀನಿವಾಸ ಮೂರ್ತಿಯವರು ಒಂದು ಮಾತನ್ನು ಹೇಳಿದ್ರು, 2 ಪುಟಗಳ ಡೈಲಾಗನ್ನು ನೆನ್ನೆ ಒಂದೇ ಟೇಕಲ್ಲಿ ಮಾಡಿದ್ರು ಗಣೇಶ್ ಅವರು ಅಂತ. ಅದಕ್ಕೆ ಮುಂಚೆ 2 ಡೇಸ್ ಬ್ಯಾಕು ರೈಟ್ರ್ ಬಂದು ಆ ಪೇಪರ್ ಓದಿದಾಗ ನಾನು ಗಣೇಶ್ ಅವ್ರ ಜೊತೆಲಿದ್ದೆ. ಶೂಟಿಂಗ್ ಪ್ರಿಪ್ರೇಷನ್ ನಡೀತಾ ಇದ್ದಾಗ ಅವರು ಆ ಸೀನ್ ಕೇಳಿದ್ರು. ಆ ಒಂದು ರೀಡಿಂಗು ಅಥವಾ ಇನ್ನೊಂದು ಸಲ ಒಂದು ಸ್ವಲ್ಪ ಕರೆಕ್ಷನ್ಸಿಗೆ ಇನ್ನೊಂದು ರೀಡಿಂಗು ಅಷ್ಟೇ, ಆ 2 ರೀಡಿಂಗ್ ಮಾತ್ರ ಕೇಳಿರೋದು ಅಷ್ಟೇ. ಅವರು ಅದನ್ನು ಕೇಳಿ ಅದನ್ನು ಮನಸ್ಸಲ್ಲಿ ಯಾವಾಗ ಮೆಲುಕು ಹಾಕ್ಕೊಂಡ್ರು ಏನೋ ಗೊತ್ತಿಲ್ಲ, ಇಲ್ಲಂತೂ ತುಂಬ ಬ್ಯುಸಿಯಾಗಿದ್ರು ಅವರು. ಅದನ್ನು ಅವರು ಏಕದಮ್ ನೆನ್ನೆ ಆ ಶಾರ್ಟನ್ನು ಮಾಡಿದ್ದು. ಶ್ರೀನಿವಾಸ ಮೂರ್ತಿಯವರು ಅವರ ಭಾಷೆಯ ಬಗ್ಗೆ ಒಂದು ದೊಡ್ಡ ಶ್ಲಾಘನೆ ಮಾಡಿದ್ರು. ನಾನು ಅಷ್ಟೇ, ಶ್ರೀನಿವಾಸ ಮೂರ್ತಿಯವರಿಗಿಂತ 10 ವರ್ಷದ ಹಿಂದೆ ಆಕಾಶವಾಣಿನೇ ನಮ್ಮ ಮೂಲ, ಆಕಾಶವಾಣಿಯಿಂದ ಬೆಳೆದವರು. ನಾನು ಎ ಗ್ರೇಡ್ ಆರ್ಟಿಸ್ಟು ಆಕಾಶವಾಣಿಲಿ, ಹಾಗೆ ರಂಗಭೂಮಿ ನಟ, ರಂಗಭೂಮಿ ಬಾಂಧವ್ಯ ಎಲ್ಲ ಮನೆಯಲ್ಲೆಲ್ಲ ವಿಜಯ ನರಸಿಂಹ, ರಾಮಚಂದ್ರ ಶಾಸ್ತ್ರಿಗಳು, ಕೃಷ್ಣಶಾಸ್ತ್ರಿಗಳು, ಪುಟ್ಟಣ ಕಣಗಾಲ್, ಪ್ರಭಾಕರ್ ಶಾಸ್ತ್ರಿ ಇವರೆಲ್ಲ ತೀರ ಹತ್ತಿರದ ಸಂಬಂಧ. ಈ ವಾತಾವರಣದಲ್ಲಿ ಬೆಳೆದು ಭಾಷೆ ಯಾರಾದರೂ ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅಲ್ಪ ಪ್ರಾಣ ಮಹಾಪ್ರಾಣ, ಅಕಾರ ಹಕಾರಗಳು ಅವ್ರ ಬಾಯಿಂದ ಅಷ್ಟು ಶುದ್ಧವಾಗಿ ಬರ್ತಿದೆ ಅಂದರೆ ಬಹುಶಃ ಗಣೇಶ್ ಅವ್ರ ಬಾಯಲ್ಲಿ ಆ ಪದಗಳು ಬರುವಷ್ಟು ಚೆನ್ನಾಗಿ ಸುಮಾರು ಜನ ಕಲಾವಿದರ ಬಾಯಲ್ಲಿ ಬರಲ್ಲ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮುಂಗಾರು ಮಳೆ ಒಂದು ಟ್ರೆಂಡು ಹುಟ್ಟಾಕ್ತು, ಸಿನಿಮಾಗಳು ಒಂದು ಟ್ರೆಂಡ್ ಹುಟ್ಟಾಕತ್ತೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಒಂದು ಟ್ರೆಂಡ್ ಹುಟ್ಟಾಕ್ತಾರೆ, ನಿರ್ದೇಶಕರು ಒಂದು ಟ್ರೆಂಡು, ಒಂದೊಂದು ಟ್ರೆಂಡು 10 ವರ್ಷ ನಡ್ಕೊಂಬರುತ್ತಲ್ಲ. ಮುಂಗಾರು ಮಳೆ ಆದಮೇಲೆ ಆ ಮುಂಗಾರು ಮಳೆ ಬೇಸಿರುವಂಥ ಕಥೆಗಳು 100 ಬಂತು ಕನ್ನಡದಲ್ಲಿ. ಬಹುಶಃ ಪಿನಾಕ ಬಂದ ನಂತರ ಈ ಪಿನಾಕ ರೀತಿಯ ಐತಿಹಾಸಿಕ ಮತ್ತು ಮೈಥೊಲಾಜಿಕಲ್ ಸಬ್ಜೆಕ್ಟ್ಗಳು ಸುಮಾರು ಕನ್ನಡಕ್ಕೆ ಬರಬಹುದು. ಅಷ್ಟು ಚೆನ್ನಾಗಿ ಗಣೇಶ್ ಅವರು ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ. ಧನಂಜಯ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಮತ್ತು ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ನೀಡ್ತಾ ಇದೆ ಅನ್ನೋದು ತುಂಬ ಸಂತೋಷ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಶಿರಡಿ ಸಾಯಿಬಾಬಾ ಭಕ್ತ. ಈ ಚಿತ್ರದಲ್ಲಿ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ಬಟ್ ಈ ಚಿತ್ರದಲ್ಲಿ ವಿಶೇಷವಾಗಿ ನನಗೆ ಪಾತ್ರ ಮಾಡೋದಕ್ಕೆ, ಗಣೇಶ್ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ, ಎಲ್ಲೂ ಒಂದು ನಿಮಿಷ ಅವರು ನಾನು ಆ ಫೈಟ್ಸ್ ಇರ್ಬೋದು, ಈ ಬಿಸಿಲಲ್ಲಿ, ಈ ರಣ ಬಿಸಿಲಲ್ಲಿ ಅವರು ಮಾಡಿದ ಸಾಹಸ ದೃಶ್ಯಗಳು, ರಣ ಬಿಸಿಲಲ್ಲಿ ಅವ್ರು ಮಾಡ್ತಿರೋವಂಥ ಅದು ಅವರ ಕೋಟ್ ಒಂದು ಹಾಕೋತಾರೆ, ಉಲ್ಲೊಂದು ಇದೇನೋ ಚರ್ಮದ್ದು, ಅದನ್ನು ಹಾಕ್ಕೊಂಡ್ರೆ ಅದನ್ನು ತೆಗೆದಾಗ ಇಡೀ ಮೈ ಒದ್ದಾಗಿರುತ್ತೆ ಅವ್ರದ್ದು. ಬಟ್ ಅದನ್ನೆಲ್ಲೂ ಮುಖದಲ್ಲೂ ತೋರಿಸಲ್ಲ, ಬರೀ ತಮಾಷೆ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿಕೊಂಡು ನಮಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಪಕ್ಕದಲ್ಲೇ ಕೂಡಿಸ್ಕೊಂಡು ಶಾರ್ಟ್ ಆಗಿದ ತಕ್ಷಣ ನಾವೆಲ್ಲೋ ಇದ್ದರೆ ರಾಜಗುರುಗಳನ್ನ ಕರಿ, ಮಂತ್ರಿಗಳನ್ನ ಕರಿ ಅಂತ ಕರೆಸ್ಕೋತಾರೆ. ನಾವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇಷ್ಟು ಒಳ್ಳೆಯ ಒಂದು ಅವಕಾಶವನ್ನು, ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರೋದು. ನಾನು ಸುಮಾರು ಜನಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಲ್ಲ, ನಮಗಿರಲ್ಲ, ಏನೋ ಒಂದು ರಿಜಿಡ್ ಫೀಲಿಂಗ್ ಇರುತ್ತೆ. ಮನೆಯಲ್ಲಿ ಇದ್ದ ಹಾಗೆ ಇದ್ದೀವಿ, ಅಣ್ತಮ್ಮಂದ್ರ ಜೊತೆ ಇದ್ದ ಹಾಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರ ಹೇಗೆ ಬರ್ತಿದೆ, ಹೇಗೆ ಅದು ಪ್ರಖ್ಯಾತಿಯನ್ನು ಪಡೆಯುತ್ತೆ, ಅದರ ಫಲ ಏನಾಗುತ್ತೆ ಅನ್ನೋದು ಮುಖ್ಯ. ಸಂಪೂರ್ಣವಾಗಿ ಚಿತ್ರ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೀನಲ್ಲ, ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು.
ಈ ಕಂಪನಿ ಈಗಾಗಲೇ ಫ್ಯಾಕ್ಟ್ರಿ ಅನ್ನೋ ಹೆಸರಿಗೆ ಸರಿಯಾಗಿ 50 ಚಿತ್ರಗಳನ್ನು 7 ವರ್ಷದಲ್ಲಿ ಮಾಡಿದವರು. 50 ಚಿತ್ರಗಳನ್ನು 7 ವರ್ಷದಲ್ಲಿ ಕನ್ನಡದಲ್ಲಿ ಮಾಡೋ ಹಾಗಾಗಲಿ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅಂತ ನಾನು ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಚಾವ್ಲಾ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ಕಮ್ಮಿನೇ. ಅದ್ಭುತವಾದ ಕ್ಯಾಮ್ರಾಮನ್ ಅವರು. ಧನಂಜಯ್ ಅವ್ರ ಟೀಮಲ್ಲಿ ಬಹುಶಃ ಎಲ್ಲ ದೈತ್ಯ ಪ್ರತಿಭೆಗಳು ಇಲ್ಲಿ ಸೇರಿಬಿಟ್ಟಿದೆ ಅಂದರೆ ತಪ್ಪಾಗಲಾರ್ದು. ತುಂಬ ಚೆನ್ನಾಗಿದೆ. ನಮ್ಮ ಚಾವ್ಲಾ ಅವರು ಹೇಗೆ ಇಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ, ಆ ಕೆಲಸ ಮಾಡುವಾಗ ಯಾವ ರೀತಿ ಅವರು ಹಿಂದಿನಲ್ಲೂ ಕೆಲವೊಮ್ಮೆ ಮಾತಾಡ್ತಿರ್ತಾರೆ, ಅದನ್ನು ನಾವು ಯಾರೂ ಬಹುಶಃ ಚಾವ್ಲಾನೇ ಹೇಳೋಕ್ಕಾಗಲ್ಲ. ನಮ್ಮ ಗಣೇಶ್ ಅವ್ರ ಮಗ ವಿಹಾನ್ ಎಷ್ಟು ಚೆನ್ನಾಗಿ ಅದನ್ನು ಮಿಮಿಕ್ರಿ ಮಾಡಿ ತೋರಿಸ್ತಾನೆ ಅಂದರೆ, ನಿನ್ನೆ ಅವ್ರು ಮಾತಾಡೋ ಥರನೇ ಮಾತಾಡ್ತಿದ್ದ ಮೈಕ್ ಇಟ್ಕೊಂಡು. ತುಂಬ ಚೆನ್ನಾಗಿದೆ. ಅಷ್ಟು ಹೆಸರು ಮಾಡಿಬಿಟ್ಟಿದ್ದಾರೆ ನಮ್ಮ ಮಧ್ಯ ಚಾವ್ಲಾ ಅವರು. ಇಡೀ ತಂಡಕ್ಕೆ, ಚಿತ್ರಕ್ಕೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಇವತ್ತು ಬಿಡುವು ಮಾಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಪರವಾಗಿ, ಗಣೇಶ್ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.